ವಿಜ್ಞಾನದ ಕೆಲವು ಆಸಕ್ತಿಯುತ ವಿಷಯಗಳತ್ತ ಒಂದು ನೋಟ. ಪ್ರಸ್ತುತಿ ರಾಜೀವ್ ಭೂಶೆಟ್ಟಿ. ಈ ಚಿತ್ರವನ್ನು ಗಮನಿಸಿದಾಗ ಇದು ಕಲ್ಲಿದ್ದಲಿನ ಚಿತ್ರ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಆಸಕ್ತಿಯುತವಾದ ಪ್ರಶ್ನೆ ಇದೆ. ಸತ್ತ ಜೀವಿಗಳಿಂದ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವನ್ನು ಪ್ರಯೋಗಾಲಯದಲ್ಲಿ ತಯಾರಿಸಬಹುದೇ ಎನ್ನುವ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನೋಡಿದಾಗ ಅದು ಸಾಧ್ಯವಿಲ್ಲ. ಅಂದರೆ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವನ್ನು ಪ್ರಯೋಗಾಲಯದಲ್ಲಿ ಸತ್ತ ಜೀವಿಗಳಿಂದ ನೈಸರ್ಗಿಕವಾಗಿ ರೂಪುಗೊಂಡ ರೀತಿಯಲ್ಲಿಯೇ ತಯಾರಿಸಲು ಸಾಧ್ಯವಿಲ್ಲ. ನೈಸರ್ಗಿಕ ರಚನೆಗೆ ಲಕ್ಷಾಂತರ ವರ್ಷಗಳು ಬೇಕಾಗುತ್ತದೆ. ಕಲ್ಲಿದ್ದಲು ಜೌಗು ಪ್ರದೇಶಗಳಲ್ಲಿ ಹೂತು ಹೋಗಿರುವ ಸತ್ತ ಸಸ್ಯ ಮೂಲದ ವಸ್ತುಗಳಿಂದ ರೂಪುಗೊಳ್ಳುತ್ತದೆ. ಈ ಅವಶೇಷವು ಲಕ್ಷಾಂತರ ವರ್ಷಗಳಿಂದ ಹೆಚ್ಚಿನ ಒತ್ತಡ ಮತ್ತು ತಾಪಮಾನಕ್ಕೆ ಒಳಗಾಗುತ್ತದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವು ಸಾಗರದ ಕೆಸರುಗಳ ಅಡಿಯಲ್ಲಿ ಹೂತು ಹೋಗಿರುವ ಸಮುದ್ರ ಜೀವಿಗಳ ಅವಶೇಷಗಳಿಂದ ರೂಪುಗೊಳ್ಳುತ್ತದೆ. ಈ ಅವಶೇಷಗಳು ಲಕ್ಷಾಂತರ ವರ್ಷಗಳಿಂದಲೂ ಗಾಳಿಯ ಅನುಪಸ್ಥಿತಿಯೊಂದಿಗೆ ಹೆಚ್ಚಿನ ಒತ್ತಡ ಮತ್ತು ತಾಪಮಾನಕ್ಕೆ ಒಳಗಾಗಿ ಉಂಟಾಗುತ್ತವೆ ಎಂದು ಹೇಳುತ್ತೇವೆ. ಈ ನೈಸರ್ಗಿಕ ಪರಿಸ್ಥಿತಿಗಳು ಅಂದರೆ ವೆರಿ ಇಂಪಾರ್ಟೆಂಟ್, ತೀವ್ರವಾದ ಒತ್ತಡ ಮತ್ತು ಹೆಚ್ಚಿನ ತಾಪಮಾನ, ಆಮ್ಲಜನಕದ ಕೊರತೆ ಮತ್ತು ದೀರ್ಘಾವಧಿಗಳನ್ನು ಪ್ರಯೋಗಾಲಯಗಳಲ್ಲಿ ಕೃತಕವಾಗಿ ಸೃಷ್ಟಿಸುವುದು ತುಂಬ ಕಷ್ಟದ ಕೆಲಸ. ವಿಜ್ಞಾನಿಗಳು ಸಾವಯವ ವಸ್ತುಗಳಿಂದ ಪ್ರಯೋಗಾಲಯದಲ್ಲಿ ಸಂಶ್ಲೇಷಿತ ಇಂಧನಗಳು ಅಥವಾ ಜೈವಿಕ ಇಂಧನಗಳನ್ನು ಉತ್ಪಾದಿಸಬಹುದು. ಆದರೆ ಇವು ನೈಸರ್ಗಿಕ ಕಲ್ಲಿದ್ದಲು, ಪೆಟ್ರೋಲಿಯಂ ಅಥವಾ ನೈಸರ್ಗಿಕ ಅನಿಲದಂತೆಯೇ ಇರುವುದಿಲ್ಲ, ತುಂಬ ಭಿನ್ನವಾಗಿರುತ್ತವೆ ಎಂದು ನಾವು ಹೇಳುತ್ತೇವೆ. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ, ಇಲ್ಲಿ ಚಿತ್ರವನ್ನು ಗಮನಿಸಿದಾಗ ಇದು ಸೂರ್ಯನಿಗೆ ಸಂಬಂಧಿಸಿದ ಒಂದು ಸುಂದರವಾದ ಚಿತ್ರ. ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ. ಸೂರ್ಯ ಉಷ್ಣ ಮತ್ತು ಬೆಳಕನ್ನು ಸ್ವತಃ ಉತ್ಪತ್ತಿ ಮಾಡುವುದೆಂದು ನಮಗೆ ತಿಳಿದಿರುವ ಸಂಗತಿಯಾಗಿದೆ. ಹಾಗಾದರೆ ಇದು ಕೂಡ ಒಂದು ಬಗೆಯ ದಹನವೇ ಎಂಬ ಪ್ರಶ್ನೆ. ಉತ್ತರ ಇಲ್ಲ. ಕಲ್ಲಿದ್ದಲು ಮತ್ತು ಕಟ್ಟಿಗೆಯ ದಹನದಿಂದ ಬಿಡುಗಡೆಯಾಗುವ ಉಷ್ಣ ಮತ್ತು ಬೆಳಕಿನಂತೆ ಇಲ್ಲಿ ಆ ರೀತಿಯ ಪ್ರಕ್ರಿಯೆ ನಡೆಯುವುದಿಲ್ಲ. ಅಂದರೆ ಸೂರ್ಯ ತನ್ನ ಉಷ್ಣ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡುವುದು ದಹನ ಕ್ರಿಯೆಯಿಂದಲ್ಲ. ವೆರಿ ಇಂಪಾರ್ಟೆಂಟ್. ಇಲ್ಲಿ ದಹನ ಕ್ರಿಯೆಯಿಂದ ಉಷ್ಣ ಮತ್ತು ಬೆಳಕು ಬಿಡುಗಡೆ ಆಗುವುದಿಲ್ಲ ಎಂದು ನಾವು ಹೇಳ್ತೇವೆ. ಬದಲಾಗಿ ಇಲ್ಲಿ ಉಂಟಾಗುವಂಥ ಕ್ರಿಯೆ ಯಾವುದು ಅಂತಂದರೆ ವೆರಿ ಇಂಪಾರ್ಟೆಂಟ್, ಬೈಜಿಕ ಸಮ್ಮಿಳನ ಕ್ರಿಯೆಯ ಮೂಲಕ ಬೆಳಕು ಮತ್ತು ಉಷ್ಣ ಬಿಡುಗಡೆಯಾಗುತ್ತದೆ. ಬೈಜಿಕ ಸಮ್ಮಿಳನ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತೇಳಿ ಹೇಳ್ತೀವಿ. ಈ ಪ್ರಕ್ರಿಯೆಯಲ್ಲಿ 2 ಹೈಡ್ರೋಜನ್ ಅಣುಗಳು ಸೇರಿ ಒಂದು ಹೀಲಿಯಂ ಅಣುವಾಗಿ ಪರಿವರ್ತನೆಗೊಳ್ಳುತ್ತದೆ ಎಂದು ಹೇಳುತ್ತೇವೆ. ಇದರಿಂದ ಭಾರೀ ಪ್ರಮಾಣದ ಉಷ್ಣ ಮತ್ತು ಬೆಳಕು ಉಂಟಾಗುತ್ತದೆ. ಇಲ್ಲಿ ಶಕ್ತಿ ಬಿಡುಗಡೆಗೆ ಆಮ್ಲಜನಕವನ್ನು ಬಳಸಿಕೊಳ್ಳುವುದಿಲ್ಲ ಎಂಬುದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾದರೆ ಪ್ರಶ್ನೆ ಉದ್ಭವ ಆಗತ್ತೆ, ದಹನ ಮತ್ತು ಬೈಜಿಕ ಸಮ್ಮಿಳನ ಕ್ರಿಯೆಗಳಿಗಿರುವ ವ್ಯತ್ಯಾಸವೇನು? ವೆರಿ ಇಂಪಾರ್ಟೆಂಟ್. ದಹನ ಕ್ರಿಯೆಯಲ್ಲಿ ವಸ್ತುವನ್ನು ಆಮ್ಲಜನಕದೊಂದಿಗೆ ಉರಿಸಲಾಗುತ್ತದೆ. ಆದರೆ ಬೈಜಿಕ ಸಮ್ಮಿಳನ ಕ್ರಿಯೆಯಲ್ಲಿ ಆಮ್ಲಜನಕದ ಅಗತ್ಯವಿರುವುದಿಲ್ಲ. ಹಾಗೂ ಬೈಜಿಕ ಸಮ್ಮಿಳನ ಕ್ರಿಯೆಯಲ್ಲಿ ಹೈಡ್ರೋಜನ್ ಅಣುಗಳನ್ನು ಹೀಲಿಯಂ ಆಗಿ ಪರಿವರ್ತಿಸಲಾಗುತ್ತದೆ. ದಹನ ಕ್ರಿಯೆಯಲ್ಲಿ ಉಷ್ಣ, ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಆದರೆ ಬೈಜಿಕ ಸಮ್ಮಿಳನ ಕ್ರಿಯೆಯಲ್ಲಿ ಅತಿ ಹೆಚ್ಚಿನ ಉಷ್ಣ, ಬೆಳಕು, ಹೀಲಿಯಂ ಬಿಡುಗಡೆಯಾಗುತ್ತದೆ ಎಂದು ನಾವು ಹೇಳುತ್ತೇವೆ.
ಮುಂದಿನ ಒಂದು ಆಸಕ್ತಿಯುತವಾದ ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ, ಇಲ್ಲಿ ಚಿತ್ರವನ್ನು ಗಮನಿಸಿದಾಗ ಇದು ಘರ್ಷಣೆ ಅಥವಾ ಘರ್ಷಣಾ ಬಲಕ್ಕೆ ಸಂಬಂಧಿಸಿದಂಥ ಒಂದು ಚಿತ್ರ ಎಂಬುದು ತಮಗೆ ಗಮನಕ್ಕೆ ಬಂದಿರುತ್ತೆ ಅಂತ ಭಾವಿಸ್ತೇನೆ. ಸೊ ಇಲ್ಲೇನಾಗುತ್ತೆ ಅಂದರೆ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಮೇಲ್ಮೈಗಳನ್ನು ನುಣುಪುಗೊಳಿಸುವುದರಿಂದ ಅಥವಾ ಹೆಚ್ಚು ಅಪಘರ್ಷಕಗಳನ್ನು ಬಳಸುವುದರಿಂದ ಘರ್ಷಣೆಯನ್ನು ಶೂನ್ಯಗೊಳಿಸಲು ಸಾಧ್ಯವೇ? ಅಂದರೆ ಕ್ಯಾನ್ ವಿ ಮೇಕ್ ಫ್ರಿಕ್ಷನ್ ಜೀರೋ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನೋಡುವುದಾದರೆ ಇಲ್ಲ, ಸಾಧ್ಯವಿಲ್ಲ. ಅಂದರೆ ಮೇಲ್ಮೈಗಳನ್ನು ಹೊಳಪು ಮಾಡುವ ಮೂಲಕ ಅಥವಾ ಹೆಚ್ಚಿನ ಪ್ರಮಾಣದ ಲುಬ್ರಿಕೆಂಟ್ಗಳನ್ನು ಬಳಸುವ ಮೂಲಕವೂ ನಾವು ಘರ್ಷಣೆಯನ್ನು ಶೂನ್ಯಕ್ಕೆ ಇಳಿಸಲು ಸಾಧ್ಯವಿಲ್ಲ. ಅದು ಎಂದಿಗೂ ಸಾಧ್ಯವಿಲ್ಲ. ಮೇಲ್ಮೈಗಳನ್ನು ಹೊಳಪು ಮಾಡುವುದು, ಹೊಳಪು ನೀಡುವುದರಿಂದ ಮೇಲ್ಮೈಗಳನ್ನು ಸುಗಮಗೊಳಿಸುತ್ತದೆ. ಇದು ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ, ಆದರೆ ಸಂಪೂರ್ಣವಾಗಿ ಶೂನ್ಯವಾಗಿ ಮಾಡುವುದು ಸಾಧ್ಯವಿಲ್ಲ. ತುಂಬ ನಯವಾದ ಮೇಲ್ಮೈಗಳು ಸಹ ಘರ್ಷಣೆ ಉದ್ಭವಿಸುವ ಸಂಪರ್ಕ ಬಿಂದುಗಳನ್ನು ಸೃಷ್ಟಿಸುವ ಸೂಕ್ಷ್ಮತೆಯನ್ನು ಹೊಂದಿರುತ್ತವೆ. ಪರಮಾಣು ಮಟ್ಟದಲ್ಲಿ ಪರಮಾಣುಗಳ ನಡುವಿನ ಸ್ಥಾಯಿ ವಿದ್ಯುತ್ತಿನ ಬಲಗಳು, ಅಂದರೆ ಅಂತರನ್ನು ಬಲಗಳು ಎಂದು ಕರೆಯಲ್ಪಡುತ್ತವೆ ಸಹ ಘರ್ಷಣೆಗೆ ಕೊಡುಗೆಯನ್ನು ನೀಡುತ್ತವೆ. ಲುಬ್ರಿಕೆಂಟ್ಗಳನ್ನು ಬಳಸುವುದು, ಎಣ್ಣೆ ಅಥವಾ ಗ್ರೀಸ್ನಂತಹ ಲುಬ್ರಿಕೆಂಟ್ಗಳು ಮೇಲ್ಮೈಗಳ ನಡುವೆ ಪದರನ್ನು ರೂಪಿಸುತ್ತವೆ, ನೇರ ಸಂಪರ್ಕವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೀಗಾಗಿ ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ. ಆದಾಗ್ಯೂ ಕೂಡ ಲುಬ್ರಿಕೆಂಟ್ನೊಳಗೆ ಇನ್ನೂ ಕೆಲವು ಪ್ರತಿರೋಧವಿದೆ, ದ್ರವ ಘರ್ಷಣೆ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಹೆಚ್ಚಿನ ಒತ್ತಡ ಅಥವಾ ತಾಪಮಾನದಲ್ಲಿ ಲುಬ್ರಿಕೆಂಟ್ಗಳು ಸಂಪರ್ಕವನ್ನು ಸಂಪೂರ್ಣವಾಗಿ ತಡೆಯದಿರಬಹುದು. ಒಟ್ಟಾರೆಯಾಗಿ ಎಂದಿಗೂ ಘರ್ಷಣೆಯನ್ನು ನಿಖರವಾಗಿ ಶೂನ್ಯವಾಗಿ ಮಾಡಲು ಎಂದಿಗೂ ಕೂಡ ಸಾಧ್ಯವಿಲ್ಲ. ಅದು ಅಸಾಧ್ಯದ ಮಾತು ಎಂದು ನಾವು ಹೇಳುತ್ತೇವೆ. ಈ ರೀತಿಯ ಇನ್ನೂ ಹಲವಾರು ಆಸಕ್ತಿಯುತ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.